यू टीवी न्यूज में स्वागत है आप सभी दर्शकों का। मैं आपके साथ आशा। ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಸಬಾಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಶಾಂತಿ ಸಭೆ ಮಾಡಬೇಕು ಮತ್ತೆ ಒಂದು ಸಾರ್ವಜನಿಕರ ಜೊತೆ ಒಂದು ಡಿಸ್ಕಷನ್ ಮಾಡಬೇಕು ಅಂತಂದು ನಾರಾಯಣ ಸೋಫಾ ಅನ್ನುವಂತ ಏರಿಯಾಗೆ ನಾನು ಮತ್ತೆ ನಮ್ಮ ಎಲ್ಲ ಅಧಿಕಾರಿಗಳು ಬಂದಿದ್ರು। ಇಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ನಮ್ಮ ಹುಸೇನ್ ಸಾಬ್ ಅವರ ನೇತೃತ್ವದಲ್ಲಿ ಸೇರ್ಕೊಂಡಿದ್ದಾರೆ। ಮುಖ್ಯವಾಗಿ ಯುವ ಸಮುದಾಯ ಏನಿದೆ, ಯುವಕರೇನಿದ್ದಾರೆ ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ। ಡ್ರಗ್ಸ್ ಅಥವಾ ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳು ತೊಡಗಿಸ್ಕೊಳ್ಳುವಂಥದ್ದು, ಈ ಮೀಟರ್ ಬಡ್ಡಿ ದಂಧೆ ಮಾಡುವಂಥದ್ದು ಅಥವಾ ಬೇರೆ ಯಾವುದೇ ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಇರುವಂತವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ। ಬಹಳ ಬೇಸರದ ವಿಚಾರ ಅಂತಂದ್ರೆ, ನಿನ್ನೆ ನಾನೊಂದು ಕೊಲೆ ಪ್ರಯತ್ನದ ಪ್ರಕರಣ ಆದಂತ ಸಂದರ್ಭದಲ್ಲಿ ಸುಮಾರು 40 ವರ್ಷಗಳ ಕಾಲ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಹೇಳ್ತಾನೆ, ನನ್ನ 2 ಮಕ್ಕಳು ರೌಡಿ ಶೀಟರ್ಸ್ ಆಗ್ಬಿಟ್ಟಿದ್ದಾರೆ, ಕೊಲೆ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ನಾವು 40 ವರ್ಷ ಕಟ್ಟಿದ್ದು ಮರ್ಯಾದೆ ಎಲ್ಲ ಕಳೆದು ಬಿಟ್ಟಿದ್ದಾರೆ, ಇವ್ರಿಗೆ ಶೂಟ್ ಮಾಡಿ ಸಾಯಿಸಿ ಅಂತ ಹೇಳ್ತಾ ಇದ್ದಾರೆ। ಅಂದ್ರೆ ಪೇರೆಂಟ್ಸ್ ಬಾಯಲ್ಲಿ ಬರಬಾರ್ದು ಆ ಮಾತು, ಮಕ್ಕಳ ತರ ನಡ್ಕೋಬೇಕು। ಹಂಗಾಗಿ ಅದರ ಹಿನ್ನೆಲೆಯಲ್ಲಿ ನಾನು ಅವ್ರಿಗೂ ಕೂಡ ಅಶ್ಯೂರ್ ಮಾಡಿದ್ದೆ, ಮತ್ತೆ ಇಲ್ಲಿ ಇರುವಂತ ಎಲ್ಲ ಹಿರಿಯರಿಗೂ ಹೇಳ್ತೀನಿ, ತಮ್ಮ ಮಕ್ಕಳನ್ನ ಒಳ್ಳೆ ದಾರಿಗೆ ತರೋದಕ್ಕೆ ಪ್ರಯತ್ನ ಮಾಡಿ, ಪೊಲೀಸ್ ಇಲಾಖೆಯ ಸಹಕಾರವನ್ನ ಇದರಲ್ಲಿ ಪಡ್ಕೊಳ್ಳಿ। ಮತ್ತೆ ಗೌರಿ ಗಣೇಶ ಹಬ್ಬ ಮತ್ತೆ ಈದ್ ಮಿಲಾದ್ ಎಲ್ಲ ಬರ್ತಾ ಇದೆ, ಜೊತೆಗೆ ಬರ್ತಾ ಇದೆ। ಹಂಗಾಗಿ ನಮ್ಮ ಹುಬ್ಳಿ ಧಾರವಾಡ ನಗರ ಏನಿದೆ ಇದೊಂದು ಶಿಕ್ಷಣ ಕಾಶಿ। ದಾರಾ ಬೇಂದ್ರೆಯವರು, ಸಿದ್ದಾರೂಢರು ಸೇರಿದಂತೆ ಸೂಫಿ ಸಂತರು ಸೇರಿದಂತೆ ಬಹಳಷ್ಟು ಜನ ಪುಣ್ಯ ಪುರುಷರಿದ್ದಂತ ಭೂಮಿ। ಇಲ್ಲಿ ಶಾಂತಿ ನೆಲೆಸಬೇಕು, ಸುರಕ್ಷತೆ ಭಾವ ಎಲ್ಲರಿಗೂ ಇರಬೇಕು। ಮನೆಯಿಂದ ಹೊರಗಡೆ ಹೋಗಿರುವಂತ ಮಕ್ಕಳು, ಹೆಣ್ಮಕ್ಳು, ವಿದ್ಯಾರ್ಥಿಗಳು ಸೇಫ್ ಆಗಿ ವಾಪಸ್ ಬರುವಂತ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಪ್ರಯತ್ನ ಸಾಗ್ತಾ ಇದೆ। ಮುಖ್ಯವಾಗಿ ಗಾಂಜಾ ಬಗ್ಗೆ ಇರ್ಬೋದು, ರೌಡಿಸಂ ಬಗ್ಗೆ ಇರ್ಬೋದು, ಅದೇ ರೀತಿ ಮೀಟರ್ ಬಡ್ಡಿ ದಂಧೆ ಇರ್ಬೋದು, ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳಿರ್ಬೋದು, ಎಲ್ಲದರ ವಿರುದ್ಧನೂ ನಾವು ಬಹಳ ಕಠಿಣ ಕ್ರಮ ತಗೊಂತಾ ಇದೀವಿ। ಸಾರ್ವಜನಿಕರು ಬಹಳ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ। ಮುಖ್ಯವಾಗಿ ಪೇರೆಂಟ್ಸ್ ನಮ್ಮ ಮಕ್ಕಳನ್ನ ಒಳ್ಳೆ ದಾರಿಲಿ ತರಲಿಕ್ಕೆ ನಮಗೆ ಸಹಕರಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ। ಸಾಕಷ್ಟು ಏರಿಯಾಗಳಿಗೆ ಬಂದು ಒಂದು ಪಬ್ಲಿಕ್ ಮೀಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ। ಅತ್ಯಂತ ಶಾಂತಿ ಪ್ರಿಯ ನಗರ ಆಗಿ ಹುಬ್ಳಿ ಧಾರವಾಡ ಹೊರ ಹೊಮ್ಮಬೇಕು। ಇದು ಯಾವಾಗ್ಲೂ ಒಂದು ಪುಣ್ಯ ಪುರುಷರ ಬೀಡಿದು, ನೆಲೆಬೀಡು ಅಂತದ್ದು। ಮಧ್ಯದಲ್ಲಿ 1-2 ಘಟನೆಗಳಾದಂತ ಸಂದರ್ಭದಲ್ಲಿ ಕೆಟ್ಟ ಹೆಸರು ಬಂದ್ಬಿಡುತ್ತೆ। ಆ ಕೆಟ್ಟ ಹೆಸರು ಯಾವುದೇ ಕಾರಣಕ್ಕೂ ಬರದ ರೀತಿಯಲ್ಲಿ ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ಇರಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ। ಇದು ನೀವು ಪ್ರಾಣನ ಹೇಳಿರಲ್ಲ, ಅದ ಮಾತು ಸೇಮ್ ಹಿಂದಿನ ಹೇಳಿರಿ ಸರ್। ಯಾಕಂತ ಹೇಳಿದ್ರೆ ಪಾಪ್ಯುಲೇಷನ್ ಆಫ್ ಇಲ್ಲೇ ಜಾಸ್ತಿ ಜನ ಉರ್ದು ಮಾತಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ, ಕನ್ನಡ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಹಿಂದಿ। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।